ಧನುರಾಶಿ ದೇಹ ವಿಶ್ರಾಂತಿಯನ್ನು ಹೆಚ್ಚು ಬಯಸಬಹುದು. ಅಂದರೆ ದೈಹಿಕವಾಗಿ ತುಂಬ ಶ್ರಮ ಆಗಿರುತ್ತೆ ಅಂತ ಅರ್ಥ. ಅಧಿಕಾರಿಗಳ ಕೃಪೆಗೆ ಒಳಗಾಗ್ತೀರಿ. ಅಧಿಕಾರಿಗಳು ನಿಮಗೇನಾದರೂ ಒಂದಷ್ಟು ಸಹಾಯವನ್ನು, ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಬಹುದು ಅಂತ ಅರ್ಥ. ನೀವು ಆಡ್ತಕ್ಕಂತಹ ಮಾತು ಬಹಳ ಮಿತವಾಗಿರಲಿ. ಅತಿಯಾದಂತಹ ಮಾತಿನಿಂದ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ವೃತ್ತಿಯಲ್ಲಿ ಅಥವಾ ನೌಕರಿಯ ಸಂಬಂಧಪಟ್ಟಂತಹ ವಿಷಯದಲ್ಲಿ ಪೂರ್ಣವಾಗಿ ಗಮನವನ್ನು ಹರಿಸುವುದಿಲ್ಲ. ನಾಳೆ ಬೆಳಗಾದರೆ ಏನಾಗಬೇಕು ಅನ್ನುವಂತಹ ಆಲೋಚನೆ ಮನಸ್ಸಿಗೆ ಬರುವುದೇ ಇಲ್ಲ. ಹಾಗಾಗಿ ಕೆಲವು ತೊಂದರೆಗಳು ಆಗ್ತಕ್ಕಂಥದ್ದು. ಆಹಾರದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಆದ್ದರಿಂದ ಆಹಾರ, ಆರೋಗ್ಯ ಎರಡರ ಬಗ್ಗೆನೂ ಕೂಡ ಸರಿಯಾದಂತಹ ಗಮನ ಇರಬೇಕಾದಂಥದ್ದು. ಆಲಸ್ಯವನ್ನು ದೂರ ಮಾಡಿ. ಆಲಸ್ಯ ಮನುಷ್ಯನ ಸ್ವಭಾವ ಗುಣ, ಆದರೆ ಬದಲಾಯಿಸ್ತಕ್ಕಂತಹ ಶಕ್ತಿ ನಮಗೇ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಹಳೆಯ ಅನುಭವದಿಂದ ಪಾಠ ಕಲಿತೀರಿ. ಈಗಲೂ ಪಾಠ ಕಲೀಲಿಲ್ಲ ಅಂತಾದರೆ ನಿಮಗೆ ಆಗತಕ್ಕಂತಹ ತೊಂದರೆಗಳಿಗೆ ಯಾವ ಪರಿಹಾರವೂ ಇಲ್ಲ ಅಂತ ಹೇಳಬೇಕಾದಂಥದ್ದು. ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನೆ ಮಾಡಿ, ಶ್ರವಣ ಮಾಡಿ. ಶುಭವಾಗಿ. ಮಕರ ರಾಶಿ ದೈವಾನುಗ್ರಹಕ್ಕೆ ಪಾತ್ರರಾಗ್ತೀರಿ. ಭಗವಂತನ ಕೃಪೆ, ಭಗವಂತನ ಅನುಗ್ರಹ, ಭಗವಂತ ನಮ್ಮ ಭಾಗಕ್ಕೆ ಕಣ್ಣು ಬಿಟ್ಟ ಅಂತಕ್ಕಂತಹ ಅನುಭವ ನಿಮಗೆ ಆಗ್ತಕ್ಕಂಥದ್ದು. ಸಹೋದ್ಯೋಗಿಗಳು ನಿಮ್ಮ ಜೊತೆಯಲ್ಲಿ ಸಂತೋಷವಾಗಿರೋದಿಲ್ಲ. ನಿಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ನೀವು ನಡ್ಕೊಳ್ತಕ್ಕಂತಹ ರೀತಿಯನ್ನು ಅವರು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದಾಗತ್ತೆ. ದಾಂಪತ್ಯದಲ್ಲಿ ವೈಮನಸ್ಯಕ್ಕೆ ಕಾರಣವಾಗ್ತಕ್ಕಂಥದ್ದು. ಗಂಡ ಹೆಂಡತಿಯರ ಜಗಳ ತಾರಕಕ್ಕೇರುವಂತಹ ಸೂಚನೆಗಳು ಇರುವಂಥದ್ದು. ಆದರೆ ಕಾಲಕ್ರಮೇಣ ಒಳ್ಳೆಯ ಮಾತಿನಿಂದ ಅದು ಉಪಶಮನವಾಗಬಹುದು. ಆದರೆ ನೀವು ಆ ಮಾತುಗಳನ್ನು ಆಡಬೇಕಾದಂಥದ್ದಿರುತ್ತೆ. ಸರ್ಕಾರಿ ಕೆಲಸಗಳು ಕಾರಣಾಂತರಗಳಿಂದ ವಿಳಂಬ ಆಗೋದಕ್ಕೆ ಕಾರಣಗಳು ಮತ್ತೇನು ಬೇರೆ ಹೇಳಬೇಕಾದಂಥದ್ದು ಇರುವುದಿಲ್ಲ. ಇಲ್ಲಿ ಆಶ್ಚರ್ಯವಾದಂಥದ್ದಾಗಲಿ ಹೊಸದಾದಂತಾಗಲಿ ಯಾವ ವಿಚಾರಗಳು ಕೂಡ ಇಲ್ಲದೆ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂತಹ ದಿವಸ. ತಂದೆಯ ಆರೋಗ್ಯದ ಬಗ್ಗೆ ಗಮನ ಇರಲಿ, ಅದು ನಿಮಗೆ ಆತಂಕಕಾರಿಯಾಗತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ನಿಮ್ಮ ವಿರೋಧಿಗಳಿಗೆ, ನಿಮ್ಮ ಶತ್ರುಗಳಿಗೆ ನಿಮ್ಮ ಶಕ್ತಿ ಸಾಮರ್ಥ್ಯದ ಅರಿವಾಗ್ತಕ್ಕಂಥದ್ದು. ಈ ಮನುಷ್ಯನ ಸವಾಸ ಬೇಡಪ್ಪ, ಅವನಿಗೆ ಎಲ್ಲವೂ ಕೂಡ ಗೊತ್ತಿದೆ, ಎಲ್ಲವೂ ಅವನಿಗೆ ಇದೆ, ಬೇರೆಯವರ ಸಹಾಯ ಸಹಕಾರ ಪರಿಪೂರ್ಣವಾಗಿದೆ ಅಂತಕ್ಕಂಥದ್ದು ನಿಮ್ಮ ವಿರೋಧಿಗಳಿಗೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಮನೆಯ ಮೇಲೆ ಎಲ್ಲೂ ಕೂಡ ಬೀಳದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗ್ತಕ್ಕಂತಹ ಒಂದು ಸಂದರ್ಭ. ನಿಧಾನವಾಗಿ ನಿಮಗೆ ಗೊತ್ತಿಲ್ಲದೆ ನೀವು ಪರಿವರ್ತನೆಯನ್ನು ಹೊಂತಾ ಹೋಗ್ತೀರಿ ಅಂತಕ್ಕಂಥದ್ದು. ನಿಮ್ಮ ಅಪೂರ್ಣವಾದಂತಹ ಕೆಲಸಗಳನ್ನು ಪೂರ್ತಿ ಮಾಡೋದರಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಯಾವ ಕೆಲಸ ನಿಂತು ಹೋಗಿರುತ್ತೆ ಅಥವಾ ಅರ್ಧದಲ್ಲಿ ಬಿಟ್ಟಿರ್ತೀರಿ, ಇವೆಲ್ಲವೂ ಕೂಡ ಪುನಃ ಕೈ ಹಿಡಿತಕ್ಕಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಜೊತೆಗೆ ಅದಕ್ಕೆ ಪರಿಹಾರ ಶಾಶ್ವತವಾಗಿ ಸಿಗ್ತಕ್ಕಂಥದ್ದಾಗಬಹುದು. ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಹಣ ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಲಾಭ ಇದೆ. ಹಾಗಂತ ಇದು ಪ್ರಚೋದನೆಯ ಮಾತಲ್ಲ. ನೀವು ಹಣ ಹೂಡಿಕೆಯನ್ನು ಮಾಡಬೇಕು ಅಂತಕ್ಕಂತಹ ಆಲೋಚನೆಗಳಿದ್ದರೆ ಈ ದಿವಸ ಅದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮಗೆ ಲಾಭ ಇರತಕ್ಕಂಥದ್ದು. ಆರ್ಥಿಕವಾಗಿ ಅನುಕೂಲವನ್ನು ಕಾಣ್ತಕ್ಕಂತಹ ದಿವಸ. ಇಂದಿನ ಪರಿಸರ ನಿಮಗೆ ಧನಾತ್ಮಕವಾಗಿರುತ್ತೆ. ಎಲ್ಲ ವಾತಾವರಣವೂ ಕೂಡ ಏನನ್ನು ಮಾಡಲಿಕ್ಕೂ ಕೂಡ ಸಹಕಾರಿ ಅನ್ನುವಂತಹ ಅನುಭವವಾಗುತ್ತೆ. ಕುಟುಂಬದವರ ಸಹಾಯ ಸಹಕಾರ ಪರಿಪೂರ್ಣವಾಗಿ ನಿಮಗೆ ಎಲ್ಲ ಕೆಲಸಗಳಿಗೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಹೆಚ್ಚು ಖರ್ಚಾಗಬಹುದು. ಆ ಖರ್ಚಿಗೆ ಆಲೋಚನೆಯನ್ನು ಮಾಡದಲೇ ಕೆಲಸದ ಬಗ್ಗೆ ಚಿಂತನೆಯನ್ನು ನಡೆಸಿದರೆ ನಿಮ್ಮ ಕೆಲಸಗಳು ಸರಾಗವಾಗಿ ಆದೀತು ಅಂತಕ್ಕಂಥದ್ದು. ಈ ಎಲ್ಲವನ್ನು ಗಮನಿಸಿದಾಗ ವಿಶೇಷವಾಗಿ ಐಶ್ವರ್ಯ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.